ಕಳ್ಬೇಕು ತರ ಹಿಂದೆಯಿಂದ ಬಂದು ಕೈ ಹಿಡಿದಿರಲ್ಲ. ಬೆಕ್ಕಿಗೆ ಬಿಳಿ ಪಾರಿವಾಳ ಕಂಡ್ರೆ ತುಂಬಾ ಇಷ್ಟ ಅಂತ ಸುಕ್ಕು. ಅದಕ್ಕೆ ನಿನ್ ಕೈ ಹಿಡ್ಕೊಂಡೆ ನಾನು. ಏನ್ ನಡೀತಾ ಇದೆ? ಏನ್ ನಡೀತಿದೆ? ಏನು ಇಲ್ಲ, ಬಿಡ್ರಿ ಕೈನ. ನಾಳೆ ದೀಪ ಇವೆಂಟ್ ಬರ್ದೇ ಇರೋ ತರ ತಡೆಯೋದಕ್ಕೆ ಒಳ್ಳೆ ಐಡಿಯಾ ಮಾಡಿದೀನಿ. ಏನ್ ಐಡಿಯಾ? ಎಣ್ಣೆ. ಓ, ಎಣ್ಣೆ ತಲೆಗೆ ಹಚ್ಕೊಂಡ್ರೆ ಇವೆಂಟ್ ಬರಲ್ವಾ ದೀಪ? ರೀ, ತಲೆ ಇಲ್ದವ್ರ ತರ ಮಾತಾಡ್ಬಿಡಿ. ನಾನ್ ತಲೆಗೆ ಎಣ್ಣೆ ಹಚ್ಕೊಂಡ್ರೆ ಅವಳು ಹೇಗ್ರಿ ಇವೆಂಟ್ ಬರ್ದೇ ಇರೋ ತರ ಆಗುತ್ತೆ? ಮತ್ತೆ ಇದನ್ನ ಅವಳು ಓಡಾಡ್ತಾಳಲ್ಲ ಆ ಜಾಗದಲ್ಲಿ ಸುರಿತೀನಿ. ಆಗ ಅವಳು ಜಾರ್ ಬೀಳ್ತಾಳೆ. ಇವೆಂಟ್ಗೆ ಬರ್ದೇ ಇರೋ ತರ ಆಗತ್ತೆ. ಹೇಗೆ? ಓ, ಹಳೇ ಸೀರಿಯಲ್ ಐಡಿಯಾ ರಿಪೀಟಾ? ಓಲ್ಡ್ ಈಸ್ ಗೋಲ್ಡ್ ಅನ್ನೋದು ಸುಮ್ನೆನಾ? ಯಾವ ಐಡಿಯಾನು ವರ್ಕೌಟ್ ಆಗ್ಲಿಲ್ಲ ಅಂದ್ರೆ ಇಂಥ ಐಡಿಯಾನೇ ರೀ ವರ್ಕೌಟ್ ಆಗೋದು. ಅಯ್ಯೋ, ಏನಿದು ಬಡ್ಬಡ ಅಂತ ಓಡಾಬಿಟ್ಲು. ಇವ್ರು ಎಣ್ಣೆ ಹಾಕಿದ್ರ ಇಲ್ವೋ, ಅಥವಾ ನನ್ನ ನೋವು ಮಾಡ್ಸಿದ್ರ? ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ, ಇರಲಾರದೆಂದು ಕುಣಿಯಲಾರದೆಂದು ಈ ಪ್ರೇಮ ಲೋಕದ ಗೀತೆಯು. ಅವಳು ಹುಡ್ಕೊಂತರ ಆಡ್ತಿರಲ್ಲ. ನಿಂಗೆ ಎಷ್ಟೇ ವಯಸ್ಸಾದ್ರೂ ನನ್ ಕಾಲೇಜ್ ಹುಡುಗಿ ತರಾನೇ ಕಾಣಿಸ್ತೆ ಕಣೆ. ಬಾಯ್ ಮುಚ್ಕೊಂಡಿರಿ. ಎಣ್ಣೆ ಹಾಕಿದ್ರ ಇಲ್ವಾ? ಇನ್ನೂ ಹಾಕಿಲ್ಲ, ಈಗ ಹಾಕ್ಬೇಕು. ಅಂದ್ರೆ ನೀ ಹೇಳ್ದಂಗೆ ಇಲ್ಲೇ ಹಾಕಿರಲ್ಲ. ನಾನು ಹೇಳಿದ್ದು ಅಲ್ಲಿ ಇಲ್ಲಲ್ಲ. ಸಾರಿ ಸುಕ್ಕು, ಗೊತ್ತಾಗ್ಲಿಲ್ಲ. ನನಗೆ ಗೊತ್ತು ರೀ, ನನಗೆ ಗೊತ್ತು. ನಾನು ಬೀಳ್ಬೇಕು ಅಂದ್ರೆ ನೀವು ಹೀಗೆ ಮಾಡಿರೋದು ನನಗೆ ಗೊತ್ತು ರೀ. ಅಯ್ಯೋ, ನೀ ಬೀಳ್ಬೇಕು ಅಂತಿದ್ರೆ ನೀನ್ ಯಾಕೆ ಹಿಂಗ್ ಹುಡ್ಕೋತಾ ಇದ್ದೆ? ದೀಪ ಸೇವ್ ಆದ್ಲಲ್ಲ. ಸುಕ್ಕು, ನಾಳೆ ಈವೆಂಟ್ ಇಟ್ಕೊಂಡು ಇಷ್ಟೊತ್ತಲ್ಲಿ ಇನ್ನೂ ಸ್ಟೇಜ್ ರೆಡಿ ಆಗಿಲ್ಲ ಅಂತ ಫೋನ್ ಮಾಡಿದ್ರೆ ಏನ್ ಮಾಡ್ಬೇಕು ನಾನು? ನನಗೆ ಅವೆಲ್ಲ ಗೊತ್ತಿಲ್ಲ. ಇಮ್ಮಿಡಿಯೇಟ್ ಆಗಿ ನನಗೆ ಸ್ಟೇಜ್ ರೆಡಿ ಆಗ್ಬೇಕು. ಯಾಕೆ ನೀವು ಕೇಳಿದಷ್ಟು ಪೇಮೆಂಟ್ ಕೊಡಲ್ವಾ ನಾವು? ಕಮಿಟ್ಮೆಂಟ್ ಒಪ್ಕೊಂಡ್ಮೇಲೆ ಅದನ್ನ ಪೂರ್ತಿ ಮಾಡ್ಬೇಕಾಗಿರೋದು ನಿಮ್ ಜವಾಬ್ದಾರಿ. ಅದು ಹೌದು ಸರ್, ನೀವು ಹೇಳಿದ್ದೇಳೆ ಒಪ್ಕೋತೀವಿ. ಆದರೆ ನಾಳೆ ಬರ್ತೀವಿ ಅಂತ ಹೇಳಿದ ಹುಡುಗರೆಲ್ಲ ಕೈ ಕೊಟ್ರು. ಅದೆಲ್ಲ ಕೆಲಸ ಒಪ್ಕೊಳಕ್ ಮುಂಚೆ ಯೋಚನೆ ಮಾಡ್ಬೇಕು, ಇವಾಗಲ್ಲ. ನಿಮ್ಗೆ ಎಷ್ಟು ಅಮೌಂಟ್ ಬೇಕು ಕೇಳಿ, ಕೊಡ್ತೀನಿ. ಇದು ನನ್ನ ಕೆರಿಯರ್ ಪ್ರಶ್ನೆ. ನಾಳೆ ಅಷ್ಟರಲ್ಲಿ ಸ್ಟೇಜ್ ರೆಡಿ ಆಗಿರ್ಬೇಕು. ಸಮಾಧಾನ ಮಾಡ್ಕೊಳ್ಳಿ ಹಸ್ಬೆಂಡ್. ನೀವು ಸುಮ್ಮನಿರ್ರೆ. ನಾಳೆ ಬರ್ತಿರೋದು ಯಾರು ಗೊತ್ತಾ? ಟಾಪ್ ಮೋಸ್ಟ್ ಮಾಡೆಲ್ ದಿಶಾ. ಅವ್ರು ಬರ್ತಿದ್ದಾರೆ ಅಂದ್ಮೇಲೆ ಸ್ಟೇಜ್ ಎಷ್ಟು ಗ್ರ್ಯಾಂಡ್ ಆಗಿ ರೆಡಿ ಆಗಿರ್ಬೇಕು, ಎಲ್ಲ ಎಷ್ಟು ಪರ್ಫೆಕ್ಟ್ ಆಗಿ ಆರ್ಗನೈಸ್ ಆಗಿರ್ಬೇಕು. ನಮ್ಮಿಂದ ಒಂದ್ ಸಣ್ಣ ತಪ್ಪಾದ್ರೂ ಒಂದು ಬ್ಲಾಕ್ ಮಾರ್ಕ್ ಆಗಿ ಉಳ್ಕೊಳ್ಳುತ್ತೆ ನಮ್ಗದು. ರೀ, ನಿಮ್ ಕೈಲಿ ಕೆಲಸ ಮಾಡಕ್ಕಾಗಲ್ಲ ಅಂದ್ರೆ ಹೇಳಿ, ಬೇರೆ ಯಾರನ್ನಾರು ಕಳ್ಸ್ಕೊತೀನಿ. ನೀವಿಲ್ದೇ ಆದ್ರೂ ಶೋ ನಡೆಯುತ್ತೆ. ಪ್ಲೀಸ್ ಆ ಥರ ಮಾಡಬೇಡಿ ಸರ್. ನೀವು ಕೊಟ್ಟಿದ್ದ ಪೇಮೆಂಟ್ ಆಲ್ರೆಡಿ ಇವೆಂಟ್ ಅವ್ರಿಗೆ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀವಿ ಸರ್. ಈಗ ಹುಡುಗರು ನಾವೇ ಹುಡ್ಕೊಡ್ಬೇಕಾ? ನನಗೆ ಗೊತ್ತಿರೋರು ನಾನು ಫೋನ್ ಮಾಡಿ ವಿಚಾರಿಸ್ತೀನಿ, ನೀವು ಟ್ರೈ ಮಾಡಿ. ಗೊತ್ತಲ್ಲ, ನಾನು ಊಟ ಮಾಡಿಸ್ತೀನಿ ಕೊಡು. ಈ ವಯಸ್ಸಲ್ಲಿ ನಾನು ನಿಮ್ಮ ಸೇವೆ ಮಾಡಬೇಕು.
ಆದರೆ ನೀವು ನನ್ನ ಸೇವೆ ಮಾಡೋ ಥರ ಆಯ್ತಲ್ಲ ಸಾಹೇಬ್ರೆ. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ಇದು, ಈ ಜನ್ಮದಲ್ಲಿ ನಿಮ್ಮ ಮಗ ಆಗ್ಬಿಟ್ಟು ನಿಮ್ಗೆಲ್ರಿಗೂ ಕಷ್ಟ ಕೊಡ್ತಾ ಇದ್ದೀನಿ. ದಯವಿಟ್ಟು ನಾನು ಮಾಡಿರೋ ಪಾಪ ಕರ್ಮಗಳನ್ನೆಲ್ಲ ಕ್ಷಮಿಸಿ ಸಾಹೇಬ್ರೆ. ನೀನು ಚಿಕ್ಕವನಿದ್ದಾಗ ಈ ಥರ ಎಲ್ಲ ಸೇವೆ ಮಾಡ್ತಾ ಇದ್ದೆ. ನೀನು ದೊಡ್ಡವನಾದ್ಮೇಲೆ ಒಂದೇ ಒಂದು ದಿನಾನು ನಿನ್ನ ಮೇಲೆ ನಾನು ಪ್ರೀತಿ ತೋರಿಸ್ಲಿಲ್ಲ. ನೀನು ಏನು ಮಾಡಿದ್ರು ನನಗೆ ತಪ್ಪೇ ಕಾಣಿಸ್ತಾ ಇತ್ತು. ಯಾವಾಗಲೂ ನಿನ್ನನ್ನು ಬೈತಾ ಇದ್ದೆ. ಪ್ರಪಂಚದ ದೃಷ್ಟಿನಲ್ಲಿ ನೀನು ಒಳ್ಳೆಯವನಾಗಿದ್ರು ನನ್ನ ದೃಷ್ಟಿದಲ್ಲಿ ಮಾತ್ರ ನೀನು ಯಾವಾಗಲೂ ತಪ್ಪಿತಸ್ಥಾನೇ ಆಗಿರ್ತಿದ್ದೆ. ಮಕ್ಕಳಿಗೆ ಬೈದು ಬುದ್ಧಿ ಹೇಳಿದ್ರೇನೆ ಅವರು ಸರಿ ದಾರಿಗೆ ಬರೋದು ಅನ್ನೋ ಮಾತಿಗೆ ನಾನು ಜೋತ್ ಬಿದ್ದಿದ್ದೆ. ಆದರೆ ಪ್ರೀತಿಯಿಂದನೂ ಮಕ್ಕಳನ್ನ ಸರಿ ದಾರಿಗೆ ತರ್ಬೋದು ಅನ್ನೋದನ್ನ ಇವತ್ತು ನಿಮ್ಮಮ್ಮ ನನಗೆ ಹೇಳ್ಕೊಟ್ಲು. ನನ್ನ ಮುಂದೆ ನೀನು ಮಗನಾಗಿ ಸೋತಿಲ್ಲ, ನಿನ್ನ ಮುಂದೆ ನಾನು ಅಪ್ಪನಾಗಿ ಸೋತಿದ್ದೀನಿ. ಅಯ್ಯೋ, ದಯವಿಟ್ಟು ಹಾಗೆ ಹೇಳ್ಬಿಡಿ ಸಾಹೇಬ್ರೆ. ನೀವು ಎಷ್ಟೇ ಬೈದ್ರು ನನ್ನ ಒಳ್ಳೇದಕ್ಕೆ ತಾನೆ. ನಾನೇ ಯಾವತ್ತೂ ನಿಮ್ಮ ಮಾತು ಕೇಳದೆ ಪದೇ ಪದೇ ತಪ್ಪು ದಾರಿ ನಡೀತಿದ್ದೆ. ಮನೆಗೆ ಒಳ್ಳೆ ಮಗ ಆಗಲಿಲ್ಲ, ಊರಿಗೆ ಒಳ್ಳೆ ಪ್ರಜೆ ಆಗಲಿಲ್ಲ, ಎಲ್ಲ ಕಡೆ ನಿಮ್ಮ ಮರ್ಯಾದೆ ತೆಗಿತಿದ್ದೆ. ನೀವು ಅದನ್ನೆಲ್ಲ ಸಹಿಸ್ಕೊಡ್ರಿ ಸಾಹೇಬ್ರೆ.